ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ಬಿಜೆಪಿ ರದ್ದುಪಡಿಸಿತ್ತು. ಸದ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಸದ್ಯ ಇದು ರಾಜಕೀಯದಲ್ಲಿ ಬಹಳಷ್ಟು ಒಂದು ಕಡೆ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಆದೇಶ ಬಹಳಷ್ಟು ಅಂದರೆ ಈಗಾಗಲೇ ಕೆಲವರು ಇದನ್ನು ಬಹಳಷ್ಟು ಜನ ಅಂದರೆ ಇದು ಒಳ್ಳೆಯ ರೀತಿಯಾಗಿದೆ ಅಂತ ಹೇಳಿದರೆ, ಮತ್ತಿನ್ನು ಕೆಲವರು ಟೀಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ವಾಪಸ್ ತೆಗೆದುಕೊಳ್ಬೇಕು, ಯಾಕಂದರೆ ಮಕ್ಕಳು ಎಲ್ಲರೂ ಕೂಡ ಒಂದೇ ರೀತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಆದೇಶದಲ್ಲಿ ಹಿಜಾಬ್ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಜನಿವಾರ ಆಗಿರ್ಬೋದು, ಎಲ್ಲ ಅಂದರೆ ಕ್ರೈಸ್ತ, ಮುಸ್ಲಿಂ, ಹಿಂದೂ ಯಾವ ಯಾವ ಧರ್ಮದಲ್ಲಿ ಯಾವ ಯಾವ ರೀತಿಯಾದಂತಹ ಪದ್ಧತಿಗಳಿದೆ ಆ ಎಲ್ಲವನ್ನ ಕೂಡ ಅನುಸರಿಸಬಹುದು ಅಂತ ಆದೇಶದಲ್ಲಿ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸದ್ಯ ಇದಕ್ಕೆ ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಹಿಜಾಬ್ ಧರಿಸಲು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು. ಸದ್ಯ ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರುವ. ಸರ್, ಈಗಾಗಲೇ ಹಿಜಾಬ್ ಧರಿಸಲು ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಬಹಳಷ್ಟು ಜನ ಸ್ವಾಗತ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಟೀಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಅವರವ್ರ ಧರ್ಮದಲ್ಲಿ ಅವ್ರು ಏನೇನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಇವಾಗ ನಾವು ಏನು ನಾವು ಫಾಲೋ ಮಾಡ್ಕೊಂಬರೋ ಹಿಂದೂ ಧರ್ಮ ಅದು ಮಾಡ್ತೀವಿ. ಕ್ರಿಶ್ಚಿಯನ್ ಅವ್ರು ಏನು ಮಾಡ್ತಾರೆ ಅವ್ರು ಮಾಡ್ತಾರೆ. ಅವರವರ ಜನ್ಮ ಸಿದ್ಧ ಹಕ್ಕು ಅದು. ಅವ್ರವ್ರ ಹಕ್ಕುಗಳನ್ನ ಅವ್ರು ಮಾಡ್ಕೊಂಬರೋದ್ರಲ್ಲಿ ಯಾವುದೇ ರೀತಿ ಇದಿಲ್ಲ. ಕಾಂಗ್ರೆಸ್ ಸರ್ಕಾರ ಸೆಕ್ಯುಲರ್ ಪಕ್ಷ. ಕಾಂಗ್ರೆಸ್ ಸೆಕ್ಯುಲರ್ ಪಕ್ಷ ಆದ್ದರಿಂದ ಎಲ್ಲರನ್ನೂ ಒಗ್ಗೂಡಿಸಿ ದೇಶನ ಒಗ್ಗೂಡಿಸೋ ಅಂತ ಭಾರತ್ ಜೋಡೋ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವರು ಇಡೀ ದೇಶನೇ ಓಡಾಡ್ದಂಥವ್ರು. ನಾವು ಇಲ್ಲಿ ಹಿಂದೂ, ಸಿಖ್, ಮುಸ್ಲಿಮು, ಕ್ರೈಸ್ತರು ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಿದ್ದೀವಿ. ನಾವು ಮಾಡಿದ್ವಿ. ಇಂಟರ್ ಫೆಡರೇಷನ್ ನಮ್ಮಲ್ಲೂ ಎಲ್ಲರೂ ಇದ್ದಾರೆ. ಹಾಗೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ವೋಟರ್ ಐ ಡಿ ಕಾರ್ಡ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ. ಅವ್ರವ್ರ ಹಕ್ಕುಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ. ಆಲ್ರೆಡಿ ಅವ್ರವ್ರ ಹಕ್ಕುಗಳನ್ನ ಅವ್ರವ್ರು ಕೊಟ್ಟಿದ್ದೀವಿ. ನಾವು ಅವ್ರವ್ರು ಇದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಮ್ಮ ಭಾವನೆ ಮೇಡಮ್. ಈಗ ನೀವು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಒಂದು ಜಾತಿಯವರು ಇದ್ದಾರೆ ಅಂತ. ಹೌದು, ಯಾಕಂದ್ರೆ ಈಗ ನಾವು ನೋಡ್ಬೋದು ಸಚಿವ ಸ್ಥಾನದಲ್ಲಾಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಎಲ್ಲರಿದ್ದಾರೆ. ಸೊ ಈ ಹಿಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಗಲಾಟೆಗಳು ಕೂಡ ಆಗಿತ್ತು. ಸೊ ಈ ಸಂದರ್ಭನ ಯಾವ ರೀತಿ ಶಾಂತಿಯುತವಾಗಿ ಜನರಾಗಿರ್ಬೋದು, ಪ್ರಮುಖವಾಗಿ ರಾಜಕೀಯ ನಾಯಕರುಗಳು ತೆಗೆದುಕೊಳ್ಬೇಕು ಸರ್? ಹೌದೌದು, ಖಂಡಿತ ಮೇಡಮ್. ನೋಡಿ, ಇವತ್ತು ನಮ್ಮ ಜನರು ಇವತ್ತು ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಏನೇ ಇರಲಿ, ಓಟ್ ಅಂತ ಬಂದು ವೋಟಿಂಗ್ ದಿನ ಓಟ್ ಹಾಕಿ ಚಲಾಯಿಸ್ತಾರೆ. ಯಾಕೆ ಅಂದರೆ ನಮಗೊಬ್ಬರು ರಾಜ್ಯದ ಒಬ್ಬರು ನಾಯಕರು ಇರ್ತಾರೆ, ಮಿನಿಸ್ಟ್ರಿ ಇರುತ್ತೆ, ಒಂದು ಪೋರ್ಟ್ಫೋಲಿಯೋ ಇರುತ್ತೆ. ಅವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿ ನಮ್ಮ ನಂಬಿ ಅವ್ರು ಓಟ್ ಹಾಕಿರ್ತಾರೆ. ಅವರ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಅದೇ ರೀತಿ ನಾವು ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಎಲ್ಲರೂ ಒಗ್ಗೂಡಿಸ್ಕೊಂಡು ನಮ್ಮ ದೇಶ, ನಮ್ಮ ಇಡೀ ಭಾರತ ದೇಶದಲ್ಲಿ ಮಾತ್ರ ಸಂವಿಧಾನ ಇರೋದು. ನಮ್ಮ ದೇಶದಲ್ಲಿ ಮಾತ್ರನೇ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ನಾವು. ನೀವೇನು ಹೇಳ್ತೀರಾ ಮೇಡಮ್? ನಾನು ಹೇಳೋದೇನೆಂದರೆ, ಈಗ ಎಲ್ಲರೂ ಮನುಷ್ಯರೇ. ಈಗ ಹಿಂದೂ ಧರ್ಮ ನಾವು ಜಾತಿ ನಾವಿಲ್ಲ. ನಾವು ಹುಟ್ಟಿದ ಮೇಲೆ ನಮಗೆ ಗೊತ್ತಾದ ಮೇಲೆ ನಮಗೆ ತಲೆಗೆ ಬುದ್ಧಿ ಬಂದಮೇಲೆ ನಾವೆಲ್ಲ ಜಾತಿ ಮಾಡ್ಕೊಂಡಿರೋದು. ಎಲ್ಲರೂ ಮನುಷ್ಯರೇ. ಎಲ್ಲರ ಮನಸ್ಸಲ್ಲೂ ಎಲ್ಲರ ಮೈಯಲ್ಲೂ ರಕ್ತನೇ ಹರಿತಾ ಇರೋದು. ನಾವಿಲ್ಲಿ ಮಾಡಿಕೊಂಡು ಹಿಂದೂ ಮುಸ್ಲಿಮ್ ಅಂತ ಅದು ಇದು ಭೇದ ಭಾವ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇದು ಮೊದಲಿಂದಲೂ ಕಾಂಗ್ರೆಸ್ ಸರ್ಕಾರದವರು ಎಲ್ಲರೂ ಒಟ್ಟಿಗೆ ಆಗಿರೋಣ ಅಂತಲೇ ಬಯಸ್ತಾ ಇರೋದು. ಎಲ್ಲರೂ ಅವ್ರವ್ರ ಧರ್ಮದಲ್ಲಿ ಅವ್ರವ್ರಿಗೆ ಏನು ಒಂದು ಬೇಕು ವ್ಯವಸ್ಥೆ ಅದು ಮಾಡ್ಕೊಂಡೇ ಬಂದಿದ್ದಾರೆ. ನಾವು ಇದು ಸ್ವಾಗತ ಮಾಡ್ತೀವಿ. ಈಗ ಸರ್, ಈಗ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೋದಾದರೆ, ಈಗ ನಿಮಗೇನೆ ಗೊತ್ತು, ಒಂದು ಕ್ಲಾಸ್ ಅಂದಮೇಲೆ ಹಿಂದೂ ಇರ್ತಾರೆ, ಮುಸ್ಲಿಂ ಇರ್ತಾರೆ, ಕ್ರೈಸ್ತರು ಇರ್ತಾರೆ. ಸೊ ಇಲ್ಲಿ ಮಕ್ಕಳು ಯಾವ ರೀತಿ ಒಗ್ಗಟ್ಟಾಗಿರಬೇಕು? ಯಾಕಂದರೆ ನಾವೀಗ ನೋಡಬಹುದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಪಕ್ಷವನ್ನು ಪಕ್ಷಾತೀತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಮಕ್ಕಳಿಗೆ ಕೂಡ ಒಂದು ಸಂದೇಶ ರೀತಿ ಇರಬೇಕು. ಸೊ ಯಾವ ರೀತಿ ಇವರು ಮಕ್ಕಳಿಗೆ ಮಾದರಿಯಾಗಿರ್ಬೇಕು? ಏನು ಹೇಳ್ತೀರಾ ಹಿರಿಯರಾಗಿ? ಈಗ ನನ್ನ ಸಜೆಷನ್ ಏನಂದರೆ, ಈಗ ಮಕ್ಕಳು ಅವರು ಏನೋ ಮನೆಯಿಂದ ಸ್ಕೂಲ್ವರೆಗೂ ಬರೋವರೆಗೂ ಅವರು ಒಂದು ದೇಹ ರಕ್ಷಣೆ ಮಾಡ್ಕೋಬೇಕು ಅಂತ ಅವರು ಜಾತಿಯಲ್ಲಿದೆ. ಅದು ಬಂದಮೇಲೆ ಸ್ಕೂಲಿಗೆ ಬಂದಮೇಲೆ ಅವರು ಎಲ್ಲ ಹಿಜಾಬ್ ತೆಗೆದುಬಿಟ್ಟು ನಾರ್ಮಲ್ ಎಲ್ಲ ಮಕ್ಕಳ ಜೊತೆ ಹೆಂಗಿರ್ತಾರೆ ಹಂಗಿದ್ರೆ ಒಳ್ಳೆಯದು. ಯಾಕಂದರೆ ಕೆಲವರು ಹಂಗೆ ನಾರ್ಮಲಾಗಿ ಕೂತಿರ್ತಾರೆ, ಇವರು ಹಿಜಾಬ್ ಹಾಕೊಂಡು ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಆದರೆ ಒಳಗಡೆ ಬಂದಮೇಲೆ, ಈಗ ಮನೆ ಒಳಗೆ ಬಂದಮೇಲೆ ಯಾರು ನಾರ್ಮಲಾಗಿ ಇರ್ತಾರಲ್ಲ, ಹಂಗಾಗಿ ಅವ್ರವ್ರ ಕಚೇರಿಗಳಿಗೆ ಅವ್ರವ್ರ ಸ್ಕೂಲ್ಗಳಿಗೆ ಹೋದಾಗ ಎಲ್ಲ ನಾರ್ಮಲಾಗಿ ಇದ್ದರೆ ಒಳ್ಳೆಯದು ಅಂತ ನನ್ನ ಸಜೆಷನ್. ನಮ್ಮ ದೇಶ ಇರೋದೇ ಪುರುಷ ಪ್ರಧಾನ ಸಮಾಜ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ, ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರಲ್ಲ. ಅವ್ರು ಬರಬೇಕು ಅಂದರೆ ಬಹಳಷ್ಟು ಅವರಲ್ಲೇ ಆದಂಥ ಒಂದು ಬೌಂಡ್ರೀಸ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇಂಥ ಮಹಿಳೆಯರನ್ನ ಹೊರಗೆ ತಗೊಂಡ್ಬರ್ಬೇಕು ಅಂತಂದರೆ ಏಕ್ದಮ್ ಒಂದೇ ಸರ್ತಿ ನಾವು ಹಿಜಾಬ್ ಬೇಡ, ಬುರ್ಕಾ ಬೇಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವ್ರ ಮನೆಯಿಂದ ಹೊರಗಡೆ ಮಹಿಳೆಯರೇ ಬರೋದಿಲ್ಲ. ಮೊದಲು ಆ ಕಡೆಯಿಂದ ಮಹಿಳೆಯರು ಹೊರಗೆ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ
ಈಗ ಸದ್ಯಕ್ಕಿರೋ ಸ್ಥಿತಿಗತಿಗಳಲ್ಲಿ ಅವರು ಹಿಜಾಬ್ ಧರಿಸ್ಕೊಂಡು ಹೇಗಾದರೂ ಬರಲಿ, ಒಟ್ಟಿನಲ್ಲಿ ಮನೆಯಿಂದ ಹೊರಗೆ ಬರಬೇಕು, ಅವರು ವಿದ್ಯಾಭ್ಯಾಸನ ಮಾಡ್ಕೋಬೇಕು. ಇವಾಗ ನನ್ನ ಸಂವಿಧಾನ ಹೇಳುತ್ತೆ, ಐ ಆಮ್ ಫ್ರೀ ಟು ಏನು ನನ್ನ ಧರ್ಮನ ನಾನು ಪಾಲಿಸಬೇಕು ಅಂತ ಸಂವಿಧಾನನೇ ಹೇಳುತ್ತೆ. ಹಾಗಾಗಿ ಅವರು ಹಿಜಾಬ್ ಧರಿಸ್ತಾರೋ ಬಿಡ್ತಾರೋ ಅದು ಆ ಮಹಿಳೆಗೆ ಸೇರಿರೋದು. ವಿದ್ಯಾವಂತರಾದರೆ, ಪ್ರತಿಯೊಬ್ಬರು ವಿದ್ಯಾವಂತರಾದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದು ಅವರ ಹಕ್ಕು. ನಾವು ಅದನ್ನು ಯಾವುದೇ ಸರ್ಕಾರ ಕಸಿದುಕೊಳ್ಳೋದಕ್ಕೆ ಅಧಿಕಾರ ಇರೋದಿಲ್ಲ, ಯಾವ ಸರ್ಕಾರ ಆದರೂ ಆಗಲಿ. ಕಾಂಗ್ರೆಸ್ ತಂದಿರುವಂತಹ ಈ ಆದೇಶವನ್ನ ನೀವು ಸ್ವೀಕಾರ ಮಾಡ್ತೀರಾ? ಇದನ್ನ ಜನಸಾಮಾನ್ಯರಾಗಿರ್ಬೋದು, ಬಿಜೆಪಿ ನಾಯಕರುಗಳಾಗಿರ್ಬೋದು, ಬೇರೆ ಪಕ್ಷದ ನಾಯಕರು ಯಾವ ರೀತಿ ಸ್ವೀಕಾರ ಮಾಡಬೇಕು? ನೋಡಿ, BJP ಅನ್ನೋದೇ ನಿಮಗೆಲ್ಲರಿಗೂ ಗೊತ್ತಿದೆ, ಅದೊಂಥರ ಕೋಮುವಾದಿ ಪಕ್ಷ. ಅವರಲ್ಲಿ ಅವರು ಮಾಡೋದೇ ಹೀಗೇನೆ. ಅವ್ರನ್ನ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆಯಲ್ಲಿ ಅವರು ಸರ್ಕಾರ ನಡೆಸ್ಕೊಂಡು ಹೋಗ್ತಿರೋದು. ಯಾವುದೇ ಒಂದು ವಿಚಾರ ತಗೊಂಡ್ರೆ, ಇವತ್ತು ಪುಲ್ವಾಮಾ ಅಟ್ಯಾಕ್ ಆದರೆ ಅದಕ್ಕೊಂದು ಟೈಟಲ್ ಕೊಡ್ತಾರೆ, ಆ ಟೈಟ್ಲಲ್ಲಿ ಒಂದು ಮೂವಿ ತೆಗಿತಾರೆ, ಆ ಮೂವಿನ ಹಿಟ್ ಮಾಡ್ಕೋತಾರೆ. ಸೊ ಇದನ್ನು ಸಿನಿಮಾ ಟೈಟಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಜನರನ್ನ ಭಾವನೆಗಳನ್ನ ಅವರು ಅದರಲ್ಲಿ ಆಟ ಆಡ್ತಿದ್ದಾರೆ ಹೊರತು ದೇಶಕ್ಕೆ ಪ್ರಮುಖವಾಗಿ ಯಾವುದೇ ಒಂದು ರೀತಿ ನೀತಿಗಳು ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಕಾಂಗ್ರೆಸ್ ಪಕ್ಷ ಯಾವುದಾದ್ರು ನಿಯಮಗಳನ್ನ, ಯಾವುದಾದ್ರು ಸೌಲಭ್ಯಗಳನ್ನ ಕೊಟ್ಟಿದೆ, ಅದಕ್ಕೆ ಹೆಸರು ಬದಲಾಯಿಸ್ತಾ ಇದ್ದಾರೆ ಹೊರತು ಅವ್ರದ್ದೇ ತನ್ನ ಸ್ವಂತ ಅಂತ ಏನು ಯಾವುದೂ ಇದುವರೆಗೂ ಮಾಡಿಲ್ಲ. ಇವಾಗ ರಾಮ್ಜಿ ತಗೋಬೋದು ನೀವು. ನರೇಗಾ ತಗೊಂಡ್ರೆ ಅದು MG ನರೇಗಾ ಇದ್ದಿದ್ದು, ಮಹಾತ್ಮ ಗಾಂಧಿ ನರೇಗಾ. ಅದನ್ನು ಹೆಸರು ಬದಲಾವಣೆ ಮಾಡೋಂಥ ಅವಶ್ಯಕತೆ ಅವ್ರಿಗಿರಲಿಲ್ಲ. ಸುಮ್ಮನೆ ಇವಾಗ ರಾಮ್ಜಿ ಅಂತ ತಗೊಂಬಂದು ರಾಮರ ಹೆಸರು ಕೊಟ್ಟಿದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷದವ್ರು ಯಾರು ರಾಮರ ಭಕ್ತರಿಲ್ವಾ? ನಾವೆಲ್ಲ ಬೆಳಗ್ಗೆ ಬರಬೇಕಾದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮಂಡರಮೆ ಸಹಸ್ರನಾಮಂ ತತ್ತುಲ್ಯಂ ರಾಮನಾಮಾರಣ್ಯ ಅಂತ ಹೇಳ್ಕೊಂಡೆ ನಾವು ಬರ್ತಿದ್ದೀವಿ. ಸೊ ಅವ್ರನ್ನ ಇವಾಗ ಧರ್ಮನ, ಜಾತಿ ವ್ಯವಸ್ಥೆಯಲ್ಲಿ ನೋಡೋದನ್ನ ಫಸ್ಟು ಇವರು ಬಿಟ್ಬಿಡ್ಬೇಕು. BJP ಅವರು ಪ್ರತಿಯೊಬ್ಬರನ್ನು ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಆದ್ಯತೆ. ಸಂವಿಧಾನ ಜಾರಿಯಲ್ಲಿ ಇರಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ಇರೋದು ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರನೇ. ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ, ನಾವು ಪಕ್ಷದ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅವರು ಒಂದು ಪರ್ಮಿಷನ್ ಕೊಟ್ಟ ವಿಚಾರಕ್ಕೆ ಏನು ಹೇಳ್ತೀರಾ ನೀವು? ಈಗ ದೇಶದಲ್ಲಿ ತಾವು ಎಲ್ಲರೂ ಗಮನಿಸ್ತಾ ಇದ್ದಾರೆ ಏನು ನಡೀತಾ ಇದೆ ಅಂತ. ಈ ಹಿಜಾಬ್ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದು ತಪ್ಪು. ಯಾಕಂದರೆ ಇದೊಂದು ಎಮೋಷ್ನಲ್ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟು ಆ ಧರ್ಮದ್ದು. ಅವರು ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಆ್ಯಂಡ್ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಅವರ ಒಂದು ಧರ್ಮನ ಅವ್ರನ್ನ ನಡೆಸ್ಕೊಂಡು ಕಾಪಾಡ್ಕೊಂಡು ಹೋಗಲಿಕ್ಕೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಹಕ್ಕಿದೆ. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ದಾರೆ, ಇದು ಎಲ್ರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಅವರವರ ಧರ್ಮ ಪಾಲನೆಯ ರಕ್ಷಣೆಗೋಸ್ಕರ ಹಕ್ಕಿದೆ. ಆ ಹಕ್ಕಿನ ನಿಟ್ಟಿನಲ್ಲಿ ನಮ್ಮ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಅವರು ಏನು ತೀರ್ಮಾನ ತಗೊಂಡಿದ್ದಾರೆ ಈ ಹಿಜಾಬ್ ವಿಚಾರದಲ್ಲಿ, ಇದು ಭಾಳ ಸ್ವಾಗತೀಯವಾದದ್ದು. ಅವರವರ ಧರ್ಮ ಪಾಲನೆಗೆ ಅವರವರ ಒಂದು ಇದು ಎಮೋಷ್ನಲ್ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಅದು. ಸೊ ಅದು ಯಾರನ್ನೂ ಕಿತ್ಕೊಳ್ಳೋ ಅಧಿಕಾರ ಇಲ್ಲ. ಸಂವಿಧಾನದಲ್ಲೇ ತಿಳಿಸಿರೋ ಹಾಗೆ ನಮ್ಮ ಸರ್ಕಾರ ಮಾಡಿದೆ, ನಾವು ತುಂಬ ಸ್ವಾಗತಿಸ್ತೇವೆ. ಸರ್, ಇದನ್ನು ಮಕ್ಕಳು ಯಾವ ರೀತಿ ತೆಗೆದುಕೊಳ್ಬೇಕು? ಯಾಕಂದರೆ ಒಂದು ಕಡೆ ಇದು ತಪ್ಪು ಅನ್ನೋದು ಈಗಾಗಲೇ ಬೇರೆ ಪಕ್ಷದವ್ರು ಹೇಳ್ತಾರೆ, ಇವರು ಅಂದರೆ ಒಂದು ಸಮಾನ ಭಾವನೆಯಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಮಕ್ಕಳು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕಿದ್ದಾನೆ? ಈಗ ನೋಡಿ, ಭಾಳ ಮುಖ್ಯವಾಗಿ ಮಕ್ಕಳೇ ಮುಂದಿನ ಏನದು ಪ್ರಜೆಗಳು ಅಂತ ಹೇಳ್ತೀವಿ. ಅವರೇ ಭಾಳ ಮುಂದೆ ನಮ್ಮ ಸಂವಿಧಾನನ ಎತ್ತಿ ಹಿಡಿಯುವಂಥ ಸಿಟಿಸನ್ಸ್ ಆಗಬೇಕು, ಜವಾಬ್ದಾರಿ ಇರುವಂಥ ಮಕ್ಕಳಾಗಬೇಕು. ಸೊ ಈ ಮಕ್ಕಳು ನಮ್ಮ ಏನು ಸಂವಿಧಾನ ಇದೆ ಅದನ್ನು ಅರ್ಥ ಮಾಡಿಕೊಂಡು, ಮತ್ತು ಆ ಮಕ್ಕಳು ಅವರವರ ಭಾಗದಲ್ಲಿ, ಅಂದರೆ ಅವರ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ಮಕ್ಕಳು ಅವರ ಎಮೋಷ್ನಲ್ ಸೆಂಟಿಮೆಂಟ್ಸ್ ಯಾರಿಗೂ ತೊಂದರೆ ಆಗದಂಗೆ ಅವರು ಎಲ್ಲರೂ ಸಮಾನತೆ ಅನ್ನೋದನ್ನು ಅವರು ಕಾಪಾಡ್ಕೊಂಡು ಬರಬೇಕು. ಈಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಯೂನಿಫಾರ್ಮ್ಸ್ಗಳಿರ್ತವೆ. ಯೂನಿಫಾರ್ಮ್ಸ್ಗಳಿದ್ದಾಗ ಎಲ್ಲರೂ ಒಂದೇ ಅನ್ನೋದಕ್ಕೆ ಒಂದು ಯೂನಿಫಾರ್ಮಿಟಿ ತೋರಿಸೋದಕ್ಕೋಸ್ಕರ ಅದಿರ್ತದೆ. ಆ ಜಾಗದಲ್ಲಿ ಮಕ್ಕಳು ಎಲ್ಲಿ ಒಂದೇ ಲೆಕ್ಕ ಕಾಣುತ್ತೆ. ಅದಕ್ಕೆ ಆ ಒಂದು ಜಾಗದಲ್ಲಿ, ಆ ವಿದ್ಯೆ ಕಲಿಯುವಂಥ ಜಾಗದಲ್ಲಿ ಎಲ್ಲಿ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕಾಗ್ತದೆ, ಸಮವಸ್ತ್ರ ಧರಿಸಬೇಕು ಅಂತ ಇರ್ತದೆ, ಆ ಜಾಗದಲ್ಲಿ ಅವರು ಮಕ್ಕಳು ಅದನ್ನು ಅರ್ಥಕೊಂಡು ಅವರವರೇ ಆ ಸಮಾಧಾನವಾಗಿ ಈ ಸಂವಿಧಾನನ ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯಾರಿಗೂ ಒಂದು ಧಕ್ಕೆ ತರದಂಗೆ, ಯಾರಿಗೂ ಒಂದು ಸ್ವಾಭಿಮಾನ ಆಗಲಿ ಅಥವಾ ಅವರ ಒಂದು ಎಮೋಷ್ನಲ್ ತೊಂದರೆ ಆಗದಂಗೆ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಯೂನಿಫಾರ್ಮ್ ಇರುವಂಥ ಜಾಗದಲ್ಲಿ ಮೇಂಟೈನ್ ಮಾಡಲೇಬೇಕು. ಹಿಜಾಬ್ ಸಬ್ಕಾ ಗೆಹನಾ. ಅವರು ಹಿಜಾಬ್ ಇವಾಗ ಇದು ಏನಾಗೈತೆ ಮ್ಯಾಮ್, ಹಿಜಾಬ್ ಇಕ್ಕೊಂಡು ಇವರು ಹಿಂದೂ ಮುಸ್ಲಿಮ್ಸ್ ಅಂತ ಇದು ಮಾಡ್ತಿರೋದು. ಆ ಥರ ಏನಿಲ್ಲ. ಹಿಜಾಬ್ ಅವ್ರದ್ದು, ಇದು ಹಿಂದೂ ಅವ್ರದ್ದು, ಕ್ರಿಶ್ಚಿಯನ್ಸು ಅವ್ರವ್ರು ಒಬ್ರು ಇದಿರ್ತಾರೆ. ಹಿಜಾಬ್ ತೊಗೊಂಡು ಇವ್ರು ತುಂಬ ದೊಡ್ಡ ಇದು ಮಾಡ್ತಿದ್ದಾರೆ. ಆ ಥರ ಏನಿಲ್ಲ. ಹಿಜಾಬ್ ಹಾಕ್ಕೊಂಡು ಹೋಗ್ಬೇಕು.
ನಮ್ಮ ಇದು ಮುಸ್ಲಿಮ್ಸಲ್ಲಿ ಅದು 100% ನಮ್ಗೆ ಇದೈತೆ. ಸೊ ಇದ್ರ ಬಗ್ಗೆ ಅವರು ಬಿ ಜೆ ಪಿ ಅವ್ರು ಸ್ವಲ್ಪ ಇದು ಮಾಡ್ತಿದ್ದಾರೆ. ನಾವೇನು ಮಾಡ್ತಿರತ್ತೋ ಇಂದಿರಾ ಗಾಂಧಿ ಆ ಟೈಮ್ನಲ್ಲಿ ಹಿಂದೂ ಮುಸ್ಲಿಮ್ಸ್ ಬಾಯಿ ಬಾಯಿ ಕಪ್ರ ಅವ್ರ ಮಕಾನು ಎಲ್ಲ ನಾವು ಒಂದೇ ಅಂತ ನಾವು ತಿಳ್ಕೊಂಡು ಇದು ಮಾಡಿದ್ದೀವಿ. ಇವಾಗ ಜಸ್ಟ್ ಒಂದು 2-3 ಇಯರ್ಸಿಂದ ಈ ಥರ ಹಿಜಾಬುದು ಬಂದಿರೋದು. ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು, ಮಕ್ಕಳಿಗೆ ಅವ್ರವ್ರ ಇಷ್ಟ ಅವ್ರವ್ರ ಮನೇಲಿ. ಇನ್ನೂ ನೋಡಿರಿ ಮೇಡಮ್, ಮುಸ್ಲಿಮ್ಸ್ ಅವ್ರನ್ನ ಜಾಸ್ತಿ ಆಚೆ ಬರೋಕ್ಕೆ ಬಿಡಲ್ಲ. ಇವಾಗೇನೋ ಸ್ವಲ್ಪ ಎಜುಕೇಷನ್ ಮಕ್ಕಳು ಅದು ಇದನ್ನು ಸ್ವಲ್ಪ ಇದೆ. ನಾನು ಒಂದು ಮುಸ್ಲಿಮ್ಸೇ, ನಾನು ನಮ್ಮ ಮನೆಯಲ್ಲೇ ನಾನು ಫಸ್ಟ್ ಇದು ಬಂದಿರೋದು. ಸೊ ಹಾಕ್ಕೊಂಡು ಹೋಗ್ಬೋದು ಹಿಜಾಬ್ ಬಗ್ಗೆ. ಹಿಜಾಬ್ ಹಾಕೊಂಡು ಹೋದಾಗ ಸ್ಕೂಲಲ್ಲಿ ಪಾರ್ಶಾಲಿಟಿ ಏನಾದರೂ ವ್ಯಕ್ತವಾಗುತ್ತೆ? ಯಾಕಂದರೆ ಒಂದು ಮಕ್ಕಳು ಹಾಕಿದಾಗ ಇನ್ನೊಂದು ಮಕ್ಕಳು ಹಾಕದೇ ಇರುವಂಥದ್ದು ಏನಾದರೂ ತೊಂದರೆ ಆಗುತ್ತಾ? ಆಗ್ಬೋದು, ಅದೂ ಐತೆ. ಸ್ಕೂಲಲ್ಲಿನೂ ಆಗ್ತೈತೆ. ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದನು ಆ ಥರ ಇಲ್ಲ, ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋದನು ಆ ಥರ ಐತೆ. ಒಂದೊಂದು ಸ್ಕೂಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಐತೆ, ಹಾಕ್ಕೊಂಡು ಹೋಗ್ಬೋದು ಅಂತ. ಇವಾಗ ಕಾಲೇಜು, ಲಾ ಕಾಲೇಜು, ಡಾಕ್ಟರ್ಸ್ ಎಲ್ಲ ನೋಡಿದ್ದೀರ ಅವ್ರು ಹಿಜಾಬ್ ಕಟ್ಕೊಂಡು ಅವ್ರು ಇದು ಮಾಡ್ತಿದ್ದಾರೆ. ಅದರಿಂದ ಅವ್ರಿಗೆ ಏನಿಲ್ಲ, ಅವರು ಎಲ್ಲೇ ಎಜುಕೇಷನ್ ಐತೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವ್ರ ಪಬ್ಲಿಗೆ ಪ್ರಾಬ್ಲಮ್ ಐತೆ, ಆ ಪಬ್ಲಿಕ್ ಆಗಬಾರ್ದು. ಇವಾಗ ಹಿಜಾಬ್ ಹಾಕ್ಕೊಂಡೇ ಹೋಗ್ತಾರೆ. ಇದಕ್ಕೆ ಏನೈತೆ ಮ್ಯಾಮ್ ಸಂಬಂಧ? ಡಾಕ್ಟರ್ ಇದ್ದಾರೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ ಹಿಜಾಬ್ ಹಾಕ್ಕೊಂಡು. ಅವ್ರು ಏನು ಕೆಲಸ ಮಾಡಲ್ಲ, ಅವ್ರು ಆಪ್ರೇಷನ್ ಥಿಯೇಟರ್ಗೆ ಹೋಗಲ್ಲ. ಟೀಚರ್ಸ್ ಹಾಕ್ಕೊಂಡು ಟೀಚರ್ಸ್ ಇದು ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡಲ್ಲ. ಅದೆಲ್ಲ ಏನಿಲ್ಲ. ಹಿಜಾಬ್ಗೆ ಇದಕ್ಕೆ ಏನೈತೆ? ಒಂದು ದುಪ್ಪಟ್ಟ ಮ್ಯಾಮ್, ದುಪ್ಪಟ್ಟ ನಾವು ಕ್ಯಾರಿ ಮಾಡ್ತೀವಿ. ಇವಾಗ ನೀವು ಇದು ಮಳೆಕಾಲ ಬರ್ತದೆ, ಬಿಸಿಲಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಹಿಜಾಬ್ ಹಾಕ್ಕೊಂಡೇ ಹೋಗ್ತೀರಿ. ಬಸ್ ಕಣ್ಣಾಡಿ ಮಾತ್ರ, ಕಣ್ಣು ಮಾತ್ರ ಕಾಣಿಸ್ತದೆ. ಅವ್ರಿಗೆ ಯಾಕೆ ಬಿಟ್ಬಿಡ್ತೀರಾ? ಅವ್ರು ಹಾಕ್ಕೊಂಡು ಹೋಗ್ಬೇಕು. ನಾವು ಹಾಕೊಂಡು ಮುಸ್ಲಿಮ್ಸ್ ಹಾಕಿದ್ರೆ ಮಾತ್ರ ಹಿಜಾಬ್ ಅಂತ ಇದು ಮಾಡ್ತಿದ್ದೀರಾ. ಹಿಂದೂಸು ಮಳೆ ಟೈಮ್ನಲ್ಲಿ ಇವಾಗ ಬಿಸಿಲಲ್ಲಿ ಎಷ್ಟು ಜನಕ್ಕೆ ತೋರಿಸಲ್ಲ ಮ್ಯಾಮ್, ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತಾರೆ, ಫುಲ್ ಕವರು. ಯಾಕೆಂದ್ರೆ ಅವ್ರು 2 ವೀಲರ್ ಓಡಿಸ್ತಿದ್ರು ಫುಲ್ ಇದು ಮಾಡ್ತಾರೆ. ಅವ್ರಿಗೆ ಯಾಕೆ ಇದು ಮಾಡಲ್ಲ? ಅದೂ ಹಿಜಾಬ್ ಹಂಗೆ ಐತಲ್ಲ. ಸ್ಕೂಲ್ಗೆ ಮಾತ್ರ ಹಾಕ್ಕೊಂಡು ಹೋಗ್ಬಾರ್ದು, ಕಾಲೇಜ್ಗೆ ಆ ಥರ ಏನಿಲ್ಲ. ಅವ್ರವ್ರ ಇಷ್ಟ ಮ್ಯಾಮ್, ಅವ್ರವ್ರಿಗೆ ಫ್ರೀಡಮ್ ಕೊಡ್ರಿ. ಇನ್ನೂ ಫ್ರೀಡಮ್ ಬಂದೈತೆ ನಮಗೆ. ಯಾರು ನಮಗೆ ಆ ಮುಸ್ಲಿಮ್ಗೆ ಫ್ರೀಡಮೇ ಇಲ್ಲ ಅಂದರೆ ಆ ಥರ ಏನು? ಹಿಜಾಬ್ ಆದೇಶ ಸರ್ವೇ ಜನೇ ಶಾಂತಿಯ ತೋಟ ಅಂತ, ಸರ್ವ ಜನಾಂಗಕ್ಕೆ ಒಂದೇ ತೋಟ ಕರ್ನಾಟಕ. ಅವ್ರವ್ರ ಧರ್ಮ ಪಾಲಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಕ್ರಿಶ್ಚಿಯನ್ ಪಾಲಿಸ್ತಾರೆ ಅವ್ರ ಧರ್ಮನ, ಹಿಂದೂಗಳು ಹಿಂದೂ ಧರ್ಮ ಪಾಲಿಸ್ತಾರೆ, ಮುಸಲ್ಮಾನರು ಅವ್ರ ಧರ್ಮ ಪಾಲಿಸ್ತಾರೆ. ಹಿಜಾಬ್ ಹಾಕ್ಕೊಂಡು ಬರಬಾರ್ದು, ತೆಗೆದಾಕಬೇಕು, ಹಾಕ್ಕೊಂಡು ಓಡಾಡಬಾರ್ದು ಅನ್ನೋದಕ್ಕೆ ಯಾರಿಗೂ ಹೇಳೋಕ್ಕಿಲ್ಲ. ಯಾಕೆಂದರೆ ಅವ್ರ ಧರ್ಮ ಅವ್ರು ಪಾಲಿಸ್ತಾರೆ. ಆ ಪಾಲಿಸೋದ್ರಲ್ಲಿ ನಮ್ಮ ಅಭ್ಯಂತರ ಯಾವುದೂ ಇಲ್ಲ. ಯಾಕೆ ಅಂತಂದರೆ ಇವಾಗ ಶಾಲೆಯಲ್ಲಿ ಸಮವಸ್ತ್ರ ಇರುತ್ತೆ, ಶಾಲೆಗೆ ಬರೋವ್ರಿಗೂ ಹಾಕ್ಕೊಂಡ್ಲಿ, ಶಾಲೆ ಒಳಗಡೆ ಸಮವಸ್ತ್ರ ಇರಲಿ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಹಾಕ್ಲೇಬಾರ್ದು ಅಂತಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ, ಯಾರಿಗೂ ಬರೋದು ಇಲ್ಲ ಅಧಿಕಾರ. ಇದನ್ನು ಎಲ್ಲರೂ ಯಾವ ರೀತಿ ತೆಗೆದುಕೊಳ್ಬೇಕು ಸರ್? ಯಾಕಂದರೆ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೋಡಿ ಮೇಡಮ್, ವಿರೋಧ ಇರೋದು ಅವರವ್ರ ವೈಯಕ್ತಿಕ. ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಂವಿಧಾನದಲ್ಲಿ ಹಕ್ಕಿದೆ. ಹಿಂದೂಗಳಿಗಿದೆ, ಮುಸಲ್ಮಾನರಿಗಿದೆ, ಕ್ರಿಶ್ಚಿಯನ್ಗಿದೆ, ಜೈನರಿಗಿದೆ, ಸಿಖ್ಖರಿಗಿದೆ. ಅವ್ರವ್ರ ಧರ್ಮ ಅವ್ರು ಪಾಲಿಸೋಕ್ಕೆ ಹಕ್ಕಿದೆ. ಅದನ್ನು ನೀವು ಇದನ್ನು ಮಾಡಬೇಡಿ, ನೀವು ಇದನ್ನು ಮಾಡಬೇಡಿ, ಇದನ್ನು ಮಾಡಬೇಕು ಅನ್ನೋ ಹಕ್ಕು ಹೇಳೋವಂಥ ಹಕ್ಕು ಯಾರಿಗೂ ಇಲ್ಲ. ಅದರಿಂದ ಇದನ್ನು ಸ್ವಾಗತನೂ ಮಾಡ್ಬೋದು. ಯಾಕೆ ಅಂತಂದರೆ ಶಾಲೆಯಲ್ಲಿ ನಡೆಯತಕ್ಕಂಥ ಸಮವಸ್ತ್ರಕ್ಕೆ ವಿರುದ್ಧವಾಗಿರಬಾರ್ದು ಅಷ್ಟೇ. ಹಿಜಾಬ್ ಹಾಕ್ಕೊಂಡು ಓಡಾಡಬೇಡಿ ಅಂತ ಹೇಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಹಿಜಾಬ್ ಇಸ್ಲಾಂ ಧರ್ಮದಲ್ಲಿ ಒಂದು ಕಟ್ಟುನಿಟ್ಟಿನ ಪಾಲನೆ ಮಾಡಬೇಕಂತ ನಮ್ಮ ಧರ್ಮದಲ್ಲಿ ಇದೆ. ಹಾಗಾಗಿ ಅವ್ರವ್ರ ಧರ್ಮದಲ್ಲಿ ಅವರು ಏನು ಪಾಲನೆ ಮಾಡ್ತಾರೆ ಅದು ಮಾಡ್ಕೊಳ್ಳೋಕೆ ಅವ್ರಿಗೆ ಅಧಿಕಾರ ಇದೆ. ನಮ್ಮದು ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಅವ್ರವ್ರಿಗೆ ಯಾವುದಾದ್ರು ಮನಸ್ಸಿನ ಏನೇನು ಇರುತ್ತೆ ಅವ್ರವ್ರ ಅಧಿಕಾರ ಅದು. ಅವ್ರಿಗೆ ಸಂವಿಧಾನದಲ್ಲಿ ತನ್ನದೇ ಆದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ಹಿಜಾಬ್ ಧರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ರೇನು ಪ್ರತಿಯೊಂದು ಇದರಲ್ಲಿ ಹಾಕ್ಯಂದು ಬರ್ತಾಯಿಲ್ಲ. ಅವ್ರವ್ರು ಎಲ್ಲಿ ಹೋಗ್ತಾರೆ ಶಾಲಾ ಕಾಲೇಜುಗಳು ಹೋದಾಗ ಅದು ಹಿಜಾಬ್ ಮನೆಯಿಂದ ಧರಿಸಿಕೊಂಡು ಬರ್ತಾರೆ, ಆಮೇಲೆ ಒಳಗಡೆ ಹೋದಾಗ ತೆಗಿತಾರೆ. ಈಗ ಸರ್ಕಾರ ಏನು ಮಾಡಿದೆ ಅದು ಒಳ್ಳೆಯ ರೀತಿಯಲ್ಲಿ ಮಾಡಿದೆ, ಇದು ನಾವು ಸ್ವಾಗತ ಮಾಡ್ತೀವಿ. ಸೊ ಆಗ ಬಹಳಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಸೊ ಈಗ ಇವರು ಅದನ್ನು ಅಂದರೆ ಆದೇಶ ಕೊಟ್ಟಿದ್ದಾರೆ, ಈಗಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಎಲ್ಲೋ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ? ತಾರತಮ್ಯ ಅನ್ನೋದ್ರಲ್ಲಿ ಏನಿಲ್ಲ ಮೇಡಮ್ ಅವರೇ. BJP ಯಾವಾಗೂ ಅವರು ಕೋಮುವಾದಿ ಪಕ್ಷ. ಅದು ಯಾವಾಗಾದರೂ ಗಲಾಟೆ, ಮುಸ್ಲಿಂ ಹಿಂದೂ ಗಲಾಟೆ ಮಾಡಿ ಅವರವ್ರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಂತ ಇರ್ತಾರೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಏನಿಲ್ಲ. ಈಗ ಏನು ಸರ್ಕಾರ ಮಾಡಿದೆಯೋ ಅದು ಸರಿ ಇದೆ, ಅದು ನಾವು ಸ್ವಾಗತ ಮಾಡ್ತೀವಿ. ಸಾರ್ವಜನಿಕವಾಗಿ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅವ್ರವ್ರ ಸ್ವತಂತ್ರದ ಹಕ್ಕು ಅವ್ರವ್ರಿಗಿದ್ದೇ ಇದೆ. ಅದನ್ನು ವಿರೋಧ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ. ಹಿಜಾಬ್ ಆದೇಶ ಅಂದರೆ ಮೇಡಮ್ ಇವಾಗ ಅವ್ರವ್ರದ್ದು ಸಂಪ್ರದಾಯ ಇರುತ್ತೆ. ಇವಾಗ ನಾವು ನೋಡಿ ಈ ಥರ ಬರಬೇಕು ಅಂದರೆ ನಾವು ಈ ಥರನೇ ಬರ್ತೀವಿ. ಅವ್ರದ್ದು ಅದು ಸಂಪ್ರದಾಯ ಇರುತ್ತೆ, ಅವ್ರದ್ದು ಅದೇ ಥರನೇ ಇರಬೇಕು ಅಂತ. ಅದ್ರ ಬಗ್ಗೆ ನಾವು ಅದನ್ನೆಲ್ಲ ಅವ್ರಿಗೆ ಹಿಂಸೆ ಆಗುತ್ತೆ ನಾವು ಒತ್ತಾಯಪೂರ್ವಕವಾಗಿ ಏನೇನೋ ಮಾಡೋಕ್ಕೆ ಹೋದರೆ. ಹಂಗಾಗಿ ಅವ್ರವ್ರ ಇಚ್ಛೆ ಹೆಂಗೆ ಅವ್ರು ಇರಬೇಕು ಅಂತ ನಮ್ಮ ಥರನೇ ಅವರು
ನಮ್ಮ ಸಂಪ್ರದಾಯ ನಮ್ಗೆ ಹೆಂಗೆ ಮುಖ್ಯ ಇರುತ್ತೋ ಅವ್ರ ಸಂಪ್ರದಾಯ ಅವ್ರಿಗೆ ಮುಖ್ಯ ಇರುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಹಿಜಾಬ್, ರುದ್ರಾಕ್ಷಿ, ಜನಿವಾರ ಎಲ್ಲದಕ್ಕೂ ಓಕೆ ಹೇಳಿದೆ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಸಮವಸ್ತ್ರ ವಿಚಾರ ಆಗಿರ್ಬೋದು, ಪಾರ್ಶಾಲಿಟಿ ವಿಚಾರ ಆಗಿರ್ಬೋದು, ಸೊ ಇದು ಬರಲ್ಲ ಅಂತ ಇರುತ್ತಾ ಅಥವಾ ಈಗಾಗಲೇ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು? ಯಾಕಂದರೆ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಇದು ಸಬ್ಜೆಕ್ಟೇ ಅಲ್ಲ. ಈ ದೇಶದಲ್ಲಿ ಚರ್ಚೆ ಮಾಡೋ ಸಬ್ಜೆಕ್ಟ್ಗಳು ಭಾಳ ಅದಾವೆ. ನೀವು ಅದು ತಿನ್ನಿರಿ, ಇದು ತಿನ್ನಬೇಡಿ, ನೀವು ಆ ಬಟ್ಟೆ ಹಾಕೊಳ್ಳಿ, ಈ ಬಟ್ಟೆ ಹಾಕೋಬೇಡಿ, ನೀವು ಹಿಜಾಬ್ ಹಾಕೊಳ್ಳಿ, ಹಿಜಾಬ್ ತಂದು ಏನಿದ್ರಿ ಏನು ಪ್ರಾಬ್ಲಮ್ ಏನಾಗಿದೆ? ಮೊನ್ನೆ ಜನಿವಾರ ತೆಗ್ಸಿರೋ ಅದು ತಪ್ಪು, ಹಿಜಾಬ್ ತೆಗ್ಸಿರೋ ಅದು ತಪ್ಪು. ಅವ್ರದ್ದಂದ್ರೆ ಅವ್ರದ್ದೇ ಅಂತ ಒಂದು ಡ್ರೆಸ್ ಕೋಡ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಸಂಪ್ರದಾಯಗಳು ಇರ್ತವೆ. ಅದನ್ನೆಲ್ಲ ನಾವು ಪ್ರಶ್ನೆ ಆ್ಯಕ್ಚುಲಿ ಮಾಡೋಕ್ಕೆ ಹೋಗಬಾರ್ದು. ಇಟ್ಸ್ ರಾಂಗ್ ಅದು. ಇದರಿಂದ ಏನು ಸೊಸೈಟಿ ಮೇಲೆ ಏನು ಇದೆಯಾ? ಅದು ದೊಡ್ಡ ಜರೂರು ಇದೆಯಾ? ಇದು ಇಲ್ಲಲ್ವಾ? ಬಿಡಿ, ಮತ್ತೆ ಅವ್ರು ಯಾರು ಏನು ಹಾಕೊಳ್ತಾರೆ ಹಾಕೊಳ್ಳಿ. ಮಕ್ಕಳ ಮಾನಸಿಕವನ್ನು ಕುಗ್ಗಿಸ್ದಂಗೆ ಆಗಲ್ವಾ? ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಬ್ಯಾನ್ ಮಾಡಿತ್ತು, ಸೊ ಇವರು ಬ್ಯಾನ್ ಮಾಡಿದನ್ನ ವಾಪಸ್ ಇದು ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಪಕ್ಕ ಪೊಲಿಟಿಕಲ್ RSSನವರು, BJP ಅವರು ಈ ಸಬ್ಜೆಕ್ಟ್ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಒಂದು ಸಬ್ಜೆಕ್ಟ್ ಬೇಕು. ಏನಾಯ್ತು ಇಷ್ಟು ವರ್ಷ ಹಾಕೊಂಬಂದಿರಲ್ಲ ಹಿಜಾಬು? ಏನೋ ಪ್ರಾಬ್ಲಮ್ ಐತೆ ಇವ್ರಿಗೆ? ಜನಿವಾರ ಹಾಕೊಂಡ್ರೆ ಪ್ರಾಬ್ಲಮ್ಮಾ? ಶಿವದಾರ ಹಾಕೊಂಡ್ರೆ ಪ್ರಾಬ್ಲಮ್ಮಾ? ಅದು ಯಾವುದು ಇಶ್ಯೂ ಅಲ್ಲ, ಅದು ಇಸ್ ಎ ಪೊಲಿಟಿಕಲ್ ಇಶ್ಯೂ. ಯಾವುದೇ ಒಂದು ಸಬ್ಜೆಕ್ಟು ಪೊಲಿಟಿಕಲ್ ಇಶ್ಯೂ ಆಗಬಾರ್ದು, ಸೋಷಿಯಲ್ ಇಶ್ಯೂ ಆಗಬೇಕು, ಸಾಮಾಜಿಕ ಇಶ್ಯೂ ಆಗಬೇಕು. ಹೌದಾ? ಈಗ BJP ಅವರದ್ದು ಇಂಪ್ಲಿಮೆಂಟ್ ಮಾಡಿದ್ರು. ಇವರು ಕಾಂಗ್ರೆಸ್ನವರು, ಇವರು ಅಯೋಗ್ಯರೇ. 4 ವರ್ಷ ಬೇಕಾಯ್ತು, 3 ವರ್ಷ ಬೇಕಾಯ್ತು ಮಾಡೋಕ್ಕೆ. ದಾವಣಗೆರೆ ಎಲೆಕ್ಷನ್ನು ಮುಸ್ಲಿಮ್ಸು ಸಿಟ್ಟಾಗಿದ್ರಂತ ಮಾಡಿದ್ರಂತ ಎಲ್ಲ ಪತ್ರಿಕೆ ಟಿವಿಲಿ ಬರ್ತಾ ಇದೆ. ಹೌದಾ? 3 ವರ್ಷದ ಹಿಂದೆನೇ ಮಾಡಬೇಕಿತ್ತು. ಎಲ್ಲರೂ ದೇ ಆರ್ ಆಲ್ ದ ಬೋತ್ ಪಾರ್ಟೀಸ್ ಆರ್ ಡೂಯಿಂಗ್ ಎ ಪೊಲಿಟಿಕಲ್ ಗೇಮ್. ಮತ್ತೊಂದು ಕಡೆ ಈಗ ಒತ್ತಡಗಳು ಕೇಳಿ ಬರ್ತಾ ಇದೆ. ರುಪ್ಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಸಂಘಟನೆಗಳು ಸೊ ಇದನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಈಗ ಆರ್ಡರ್ ಕೊಟ್ಟಿದ್ದಾರೆ. ಈ ಹಿಂದೆ ಅದನ್ನು ರದ್ದು ಮಾಡಿದ್ರು, ಈಗ ವಾಪಸ್ ತಗೊಳ್ಳಿ. ಸೊ ನೀವು ಹೇಳಿದಾಗೆ ಬಹಳಷ್ಟು ವಿಚಾರಗಳಿದೆ ಚರ್ಚೆಗೆ. ಅದನ್ನು ಬಿಟ್ಟು ಈಗ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ, ಆ ವಿಚಾರ ಯಾರು ಮಾತಾಡ್ತಾ ಇಲ್ಲ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ಗಳು ಲಭ್ಯವಾಗ್ತಾ ಇಲ್ಲ, ಇದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಿಲ್ಲ. ಅವ್ರಿಗೆ ಬೇಕಾಗಿಲ್ಲ ರೀ, ಈ ಸಬ್ಜೆಕ್ಟ್ ಬೇಕಾಗಿಲ್ಲ. ಇವೆಲ್ಲ ಜನಕ್ಕೆ ಬೇಕಾಗಿರೋ ಸೆನ್ಸೇಷನಲ್ಲು, ಪೊಲಿಟಿಕಲ್ ಪಾರ್ಟಿಗಳು ಬೇಕಾಗಿರೋ ಬ್ರೇಕಿಂಗ್, ನಿಮಗೆ ಬೇಕಾಗಿರೋ ಬ್ರೇಕಿಂಗ್ ನ್ಯೂಸು, ಅವ್ರಿಗೆ ಬೇಕಾದ್ರೆ ಸೆನ್ಸೇಷನ್ನು. ಈ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊಂಡು ಈ ಸಮಾಜವನ್ನು ಹೊಡಿತಕ್ಕಂಥದ್ದು, ಈ ಸಮಾಜವನ್ನು ಡಿವೈಡ್ ಮಾಡ್ತಕ್ಕಂಥದ್ದು, ಆಹಾರ ಪದ್ಧತಿ ಮೇಲೆ, ಡ್ರೆಸ್ ಕೋಡ್ ಮೇಲೆ, ಇಟ್ಸ್ ರಾಂಗ್. ಇದನ್ನು ಯೋಚನೆ ಮಾಡೋದೇ ತಪ್ಪಿದು. ಕಾಂಗ್ರೆಸ್ನವರು ಇದನ್ನು ಮೊನ್ನೆ ತಂದು ಇಟ್ಸ್ ಗುಡ್. ನಾನು ಐ ವೆಲ್ಕಮ್ ಫಾರ್ ದಟ್. ಅಲ್ಲಿ ಯಾರು ಏನು ಬೇಕಾದ್ರೂ ಹಾಕೋಬೋದು. ಬಿಚ್ಕೊಂಡು ಓಡಾಡೋಕ್ಕೆ ಸಮಸ್ಯೆ ಅಪ್ಪ, ಹಾಕೊಂಡು ಓಡಾಡೋಕ್ಕೆ ಪ್ರಾಬ್ಲಮ್ಮು. ಹೌದಾ? ಬಿಚ್ಕೊಂಡು ಓಡಾಡೋಕ್ಕೆ ಸಮಸ್ಯೆಗಳಿದ್ದಾವೆ, ಕಾನೂನಿದೆ. ಹಾಕೊಂಡು ಓಡೋಕ್ಕೇನು? ನೀವು ಫುಲ್ ಮೈ ತುಂಬ ಸೀರೆ ಉಟ್ಕೊಳ್ಳಿ, ಮೈ ತುಂಬ ಬಟ್ಟೆ ಹಾಕೊಳ್ಳಿ, ಇದು ಕಾನೂನು? ಇದಕ್ಕೆಲ್ಲ ಕಾನೂನು ಮಾಡಬೇಕಾ? ಸೊ ರಾಂಗ್. ನೀವು ಯೋಚನೆ ಮಾಡ್ತಕ್ಕಂಥ ದಿಕ್ಕೆ ಇದೆ, ಇದರಲ್ಲಿ ಪ್ರಾಬ್ಲಮ್ ಇದೆ ಇಲ್ಲಿ. ಅಂದರೆ ಇದರಿಂದ ಪೊಲಿಟಿಕ್ಸ್ ಇದೆ, ಧರ್ಮದ ಹೆಸರು ಮೇಲೆ, ಜಾತಿ ಹೆಸರು ಮೇಲೆ ಹೊಡಿತಕ್ಕಂಥ ಕೆಲಸ ಆಗ್ತದೆ. ಅದು ಬಿಟ್ಟರೆ ನಥಿಂಗ್. ಜನ ಕಮ್ಯುನಲ್ ಅಲ್ಲ, ಜನ ಆರಾಮಿದ್ದಾರೆ. ಈ ಪೊಲಿಟಿಕಲ್ ಪಾರ್ಟಿಗಳು ಇದರ ಆಧಾರದ ಮೇಲೆ ಇದನ್ನ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನಿದೆ? ಏನು ಕಿವಿ ಮಾತು ಹೇಳ್ತೀರಾ ಸರ್ಕಾರಕ್ಕಾಗಲಿ ಅಥವಾ ಈಗ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಆಸ್ ಎ ಜನಸಾಮಾನ್ಯರಾಗಿ ಏನು ಹೇಳ್ತೀರಾ? ಇವ್ರಿಗೆ ಕಿವಿ ಮಾತು ಹೇಳ್ಬಾರ್ದು ರೀ, ಕಪಾಳ ಕೊಡೋದು ಹೇಳ್ಬೇಕು. ಅಯೋಗ್ಯರೆಲ್ಲ ಇವರು. ಏನು ಕಿವಿ ಮಾತು ಹೇಳ್ತೀರಾ? ದಡ್ರ ಇವರು. 25-30 ಕೋಟಿ ಖರ್ಚು ಮಾಡಿ ಎಲೆಕ್ಟ್ ಆಗಿ ಬಂದು MLA ಮಂತ್ರಿಗಳಾಗಿ ಇರ್ತಾರಲ್ಲ, ಇವ್ರಿಗೆ ನಾವು ಕಿವಿ ಮಾತು ಹೇಳ್ಬೇಕಾ? ಸಮಾಜಕ್ಕೆ ಆದರ್ಶವಾಗಿ ನಡ್ಕೊಳಕ್ಕೆ ಹೇಳಿ ಫಸ್ಟ್ ನೀವು. ನಾವೇನು ಕಿವಿ ಮಾತು ಹೇಳ್ಬೇಕು? ಕಪಾಳ ಕೊಡೋದು ಹೇಳ್ಬೇಕು ಅವ್ರಿಗೆ. ಅಯೋಗ್ಯರು ಇವರೆಲ್ಲ. ಒಂದು ಸಣ್ಣ ವಿಷಯನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡು ಕೂತಿರ್ತಾರೆ. ಅವ್ರಿಗೇನು ಕಿವಿ ಮಾತು ಹೇಳ್ತೀರಿ? ದೇ ಆರ್ ಆಲ್ ಫೂಲ್ಸ್ ಅಕಾರ್ಡಿಂಗ್ ಟು ಮೀ. ಡ್ರೆಸ್ ಕೋಡ್ ಇಂದ ಹಿಡಿದು ಎಲ್ಲ ಕೆಲವೊಂದು ನಿಯಮಗಳಲ್ಲಿ ಆದೇಶವನ್ನು ತಂದಿದ್ದಾರೆ. ಯಾಕೆ ಹಿಜಾಬನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ರಾಜಕೀಯನೇ ಅಷ್ಟೇ. ಯಾಕಪ್ಪ ಅಂತ ಹೇಳಿದ್ರೆ ಹಿಜಾಬ್ ನಾನು ಹಾಕೋತೀನಿ ಅಂದರೆ ಅವ್ರಲ್ಲಿ ಈಗಿಂದ ಹಾಕ್ತಾರೆ, ಅವರು ತಲಾಂತರಗಳನ್ನ ಹಾಕ್ಕೊಳ್ತಾ ಬರ್ತಿದ್ದಾರೆ. ಈಗ ಅದೇ ಥರ ನಮ್ಮ ಹಿಂದೂಗಳು ಸಹಿತ ನಾವು ಜನಿವಾರ ಹಾಕೋತೀವಿ, ಜುಟ್ಟು ಬಿಟ್ಕೊಳ್ತೀವಿ, ಅಥವಾ ನಾವು ಬೇರೆ ಇನ್ನೂ ಥರ ಪಂಚೆ ಕಟ್ಕೊಳ್ತೀವಿ. ಇದು ಬೇಡ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ? ಅವರು ಧಾರ್ಮಿಕವಾಗಿ ಅವರು ಏನು ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿವರೆಗೂ ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ಕೊಂಡು ಹೋಗಿ ತಪ್ಪೇನಿದೆ? ಅದನ್ನೇ ನೀವು ಒಂದು ಸೆನ್ಸೇಷನ್ ಆಗಿ ಮಾಡಿ ಆ ಥರ ಒಂದು ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಅದ್ರ ಬಗ್ಗೆ ಒಂದು ಇಶ್ಯೂ ಮಾಡ್ಕೊಂಡು ಇದು ಮಾಡ್ತೀರಾ? ನೀವು ರಾಜಕೀಯ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟೇ. ಬಿಜೆಪಿ ನಾಯಕರುಗಳು ಇದರ ಬಗ್ಗೆ ವಾಪಸ್ ತಗೋಬೇಕು, ಇಲ್ಲಾಂದ್ರೆ ಧರಣಿ ಕೂತ್ಕೋತೀವಿ, ಹಾಗೆ ಹೀಗೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಘಾಸಿ ಉಂಟು ಮಾಡ್ಬೋದು? ಡೆಫಿನೆಟಾಗಿ ಘಾಸಿ ಉಂಟಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯ ನಾವು ಅವ್ರನ್ನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಹಿಂದೂ ಆ್ಯಂಡ್ ಮುಸ್ಲಿಮ್ಸ್ ಮಕ್ಕಳನ್ನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಅವರು ಪಾಪ ಅವ್ರು ಇಷ್ಟು ದಿವಸ ಹೆಂಗೆ ಬೆರೆಸ್ಕೊಂಡು ಇರ್ತಾಯಿದ್ರು, ಹಿಜಾಬ್ ಹಾಕೊಂಡು ಮುಂದೆ ಸಹಿತ ಹಿಂದೂ ಮಕ್ಕಳ ಜೊತೆಗೆ ಆರಾಮಾಗಿ ಇರ್ತಾಯಿದ್ರು, ಏನು ತೊಂದರೆ ಇರಲಿಲ್ಲ ಅವ್ರಿಗೆ. ಈಗ ನಿಮಗೆ ತಕ್ಷಣ ಇದ್ದಕ್ಕಿದ್ದಂಗೆ ನಿಮಗೆ ಅದು ಹಿಜಾಬ್ ಹಾಕೊಂಬರ್ಬಾರ್ದು, ನೀವು ಅದು ಹಾಕೊಂಬರ್ಬಾರ್ದು, ಇದು ಹಾಕೊಂಬರ್ಬಾರ್ದು ಅಂತ ಯಾಕೆ ಹೇಳ್ತೀರಿ ನೀವು? ಅದನ್ನು ನಿಮ್ಗೇನು ತೊಂದರೆ ಆಗಿರೋದೇನು? ಅದನ್ನು ಏನಾದ್ರು ಯಾರಿಗಾರು ಪಬ್ಲಿಕ್ ನ್ಯೂಸೆನ್ಸ್ ಆಗಿದೆಯಾ ಅಥವಾ ಬೇರೆ ಏನೋ ತೊಂದರೆ ಆಗಿದೆಯಾ? ತೊಂದರೆ ಆಗಿದ್ರೆ ಮಾತ್ರ ಕೇಳಿ.
ಏನು ತೊಂದರೆ ಇಲ್ಲ, ಯಾಕೆ ನೀವು ಅದನ್ನ ಹಾಕ್ಬಾರ್ದು ಅಂತ ಯಾಕೆ ಹೇಳ್ತೀರಾ? ಅವ್ರ ಧರ್ಮದಲ್ಲಿ ಅವ್ರು ಹಾಕ್ತಾರಪ್ಪ, ಬೇಡ ಅಂತ ಹೇಳಕ್ಕೆ ನಾವ್ಯಾರು ಅಂತ ನನ್ನ ಅನಿಸಿಕೆ ಅಂತೂ ಅದೇನು ತಪ್ಪಲ್ಲ. ಸರ್, ಈಗ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಅವ್ರದ್ದೇ ಆದಂತಹ ಕೆಲವೊಂದು ಪದ್ಧತಿಗಳಿರುತ್ತೆ. ಸೊ ಇದರಲ್ಲಿ ರಾಜಕೀಯ ಮಿಕ್ಸ್ ಆಗೋದು ಎಷ್ಟು ಸರಿ ಅನಿಸುತ್ತೆ ನೀವು ಒಂದು ಸೀನಿಯರ್ ಆಗಿ? ಡೆಫಿನೆಟ್ಟಾಗಿ ರಾಜಕೀಯ ಮಿಕ್ಸ್ ಆಗಬಾರ್ದು. ಧಾರ್ಮಿಕ ವಿಷಯಗಳಲ್ಲಿ ಒಂದು ರಾಜಕೀಯ ಮಿಕ್ಸ್ ಆಗಬಾರ್ದು. ಅವ್ರವ್ರ ಧರ್ಮ ಅವ್ರ ಮನೇಲಿ ಅವ್ರ ಬೆಂಗ ಮಾಡ್ಕೊಳ್ತಾರೆ. ಅವ್ರಿಗೆ ಏನು ಅನಿಸೋದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಬಟ್ಟೆ ಹಾಕ್ಕೊಂಡು ಹೋದರೆ ತಪ್ಪಲ್ಲ, ಬಟ್ಟೆ ಬಿಚ್ಕೊಂಡು ಹೋದರೆ ಮಾತ್ರ ತಪ್ಪೋದು, ಅಫೆನ್ಸ್ ಅದು. ಹಾಗಂತೇಳಿ ಅವ್ರು ಬಟ್ಟೆ ಹಾಕ್ಕೊಂಡು ಹೋಗಲಿ, ಏನು ತೊಂದರೆ ನಿಮಗೇನು ತೊಂದರೆ ಆಗಿರೋದು? ನಿಮಗೆ ಇಷ್ಟು ವರ್ಷದವರೆಗೆ ಏನೋ ತೊಂದರೆ ಆಗಿದೆ, ನಿಮಗೆ ಏನಾಗಿಲ್ಲ. ಯಾಕೆ ಈಗ ಅದನ್ನ ಇಶ್ಯೂ ಮಾಡ್ಕೊಂಡು ಅಷ್ಟು ದೊಡ್ಡದಾಗಿ ನೀವು ಇದು ಗಲಾಟೆ ಮಾಡ್ತೀರಾ? ಅದನ್ನು ವಿರೋಧಿಸ್ತೀರಾ ನೀವು? ಈಗ ಎಷ್ಟೋ ವಿಚಾರಗಳು ಸೆನ್ಸಿಟಿವ್ಗಳಿದೆ, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ, ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೇಳ್ತೀವಲ್ಲ ಮೇಡಮ್, ಇದರಲ್ಲಿ ಬಂದಿರೋದು ಏನಪ್ಪ ಅಂತ ಹೇಳಿದರೆ, ಈಗ ಡೈರೆಕ್ಟಾಗಿ ನಾವು ಹೇಳ್ಬೇಕಂದ್ರೆ BJP ಬಗ್ಗೆನೇ ಹೇಳ್ಬೇಕಾಗತ್ತೆ. BJP ಬಗ್ಗೆನೇ ಹೇಳ್ಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಜನನ ಹೊಡಿಬೇಕು ಅಂದ್ರೆ ಡಿವೈಡ್ ಮಾಡಿಕೊಂಡೇ ಅವರು ತಮ್ಮ ಓಟನ್ನು ಗಳಿಸ್ಬೇಕು. ಹಿಂದೂ ಮುಸ್ಲಿಂ ಅಂತೇಳಿ ಎರಡು ಡಿವೈಡ್ ಮಾಡಿ ತಮ್ಮ ಓಟ್ ಗಳಿಸೋಕ್ಕೋಸ್ಕರ ಅವ್ರು BJP ಮಾಡ್ತಾರೆ ಅಷ್ಟೇ. ಇದರಲ್ಲಿ ಬೇರೆ ಇನ್ನೇನಿಲ್ಲ. ಇದು ಆದೇಶ ಆ್ಯಕ್ಚುಲಾಗಿ ಒಂದು ಪರವಾಗಿಲ್ಲ. ಇದು ಅಂದರೆ ಧರ್ಮದ ಪ್ರಕಾರ ಹೋಗೋದಾದರೆ ಎಲ್ಲರೂ ಒಂದೇ ಈಕ್ವಲ್ ಆಗಿರುವಂಥದ್ದು. ಎಲ್ಲರಿಗೂ ಅವ್ರವ್ರ ಧರ್ಮನೇ ಶ್ರೇಷ್ಠ. ನನಗೆ ಹಿಂದೂ ಧರ್ಮ ಶ್ರೇಷ್ಠ ಆದರೆ ಮುಸ್ಲಿಮರಿಗೆ ಅವ್ರದ್ದೇ ಆದ ಧರ್ಮ ಶ್ರೇಷ್ಠ, ಜೈನರಿಗೆ ಅವ್ರದ್ದೇ ಧರ್ಮ ಶ್ರೇಷ್ಠ, ಇನ್ನೊಬ್ರಿಗೆ ಇನ್ನೊಂದು ಥರ ಧರ್ಮ ಶ್ರೇಷ್ಠವಾಗಿರುವಂಥದ್ದು. ಇದು ಏನಾಗಿದೆ ಅಂದರೆ ಇಲ್ಲಿ ಒಡೆದು ಆಳುವ ನೀತಿ ಜಾಸ್ತಿ ಇದೆ. ಇಲ್ಲಿ ರಾಜಕೀಯ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ರಾಜಕೀಯ ಇನ್ಫ್ಲೂಯೆನ್ಸ್ ಆಗಬಾರ್ದು. ಇದು ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಚಿಕ್ಕ ಮಕ್ಕಳುಗಳಲ್ಲಿ ಭೇದ ಭಾವ ಉಂಟಾಗ್ತಾ ಇದೆ. ಈಗ ಅವ್ರು ಹಿಜಾಬ್ ಹಾಕ್ತಾರೆ, ಇವ್ರು ಹಿಜಾಬ್ ಹಾಕಲ್ಲ, ಅಲ್ಲಿ ಆ ಡಿಫ್ರೆನ್ಸೇಷನ್ ಗೊತ್ತಾಗ್ತದೆ. ಸಮವಸ್ತ್ರ ಯಾಕೆ ಇರಬೇಕು ಅಂತೇಳಿದರೆ, ಈ ದೊಡ್ಡ ಸಾಹುಕಾರರ ಮಕ್ಕಳು, ಚಿಕ್ಕ ಬಡವ್ರ ಮಕ್ಕಳ ಆದಿಯಾಗೂ ಕೂಡ ಒಂದೇ ಸಮವಸ್ತ್ರ ಇದ್ದರೆ ಅವರಿಗೆ ಅವಾಗ ಸಮಾನತೆ ಬರುತ್ತೆ. ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಸಣ್ಣ ಮನಸ್ಸಿಲ್ಲದೆ ನಾವು ಕ್ಷುಲ್ಲಕ ಕಾರಣಗಳನ್ನು ನಾವು ಬಿತ್ತುತ್ತಾ ಇದ್ದೀವಿ, ಬೀಜನ ಬಿತ್ತುತ್ತಾ ಇದ್ದೀವಿ. ಅದು ಆಗಬಾರ್ದು. ಮಕ್ಕಳ ಮನಸ್ಸು ತುಂಬ ಮೃದುವಾಗಿರುತ್ತೆ. ಆ ಮನಸ್ಸಿಗೆ ನಾವು ಈ ಥರ ವಿಷಬೀಜ ಬಿತ್ತುಬಿಟ್ರೆ, ಇವಾಗಿಂದನೇ ಅವರಿಗೆ ನೀನು ಆ ಜಾತಿಯವರು, ಈ ಜಾತಿಯವರು, ಅದು ಇದು ಅಂತೇಳಿ ನಾವು ಇವಾಗಲೇ ಆ ವಿಷಬೀಜ ಬಿತ್ತುಬಿಟ್ರೆ ಮಕ್ಕಳಲ್ಲಿ ಮುಂದೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ. ಅವರ ಮಕ್ಕಳು ಬೇರೆ ಬೇರೆ ಧರ್ಮಗಳನ್ನು ಗುರುತಿಸಿರೋ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದ್ವೇಷ ಆಗಬಾರ್ದು ನಮ್ಮಲ್ಲಿ. ಹಾಗಾಗಿ ಸಮವಸ್ತ್ರ ಒಳ್ಳೆಯದದು, ಸಮವಸ್ತ್ರ ಇದ್ದರೆ ಒಳ್ಳೆಯದು. ನಮ್ಮ ದೇಶ ಆಗಲಿ, ನಮ್ಮ ರಾಜ್ಯ ಆಗಲಿ, ಯಾವುದೇ ಆಗಲಿ ಜಾತ್ಯತೀತ, ಅಂದರೆ ಯಾವುದೇ ಧರ್ಮದ ಮೇಲೆ ಜಾತಿ ಆಧಾರಿತ ಸರ್ಕಾರ ಅಲ್ಲ, ನಮ್ಮದು ದೇಶ ಅಲ್ಲ. ಆದ್ದರಿಂದ ಯಾರಿಗೂ ಯಾವುದೇ ಐಡೆಂಟಿಟಿ ಇರಬಾರ್ದು. ಯಾತಕ್ಕೆ ಅಂತಂದರೆ ಮಕ್ಕಳು ಮನಸ್ಸು, ಅವ್ರ ಮನಸ್ಸಿನಲ್ಲಿ ನಾನು ಮುಸ್ಲಿಮು, ನಾನು ಕ್ರಿಶ್ಚಿಯನ್ನು, ಮತ್ತು ತಿರ್ಗಾ ನಾನು ಹಿಂದೂ ಅನ್ನೋ ಮನೋಭಾವನೆಯೇ ಮಕ್ಕಳಲ್ಲಿಲ್ಲ. ಹುಟ್ಟಬೇಕಾದ್ರೆ ಯಾರೂ ಯಾವ ಜಾತಿ ಯಾವ ಧರ್ಮದಿಂದನೂ ಬಂದವರಲ್ಲ. ಆದರೆ ಬೆಳೀತಾ ನಾವೇನು ಮಾಡ್ತೀವಿ ಅಂತಂದರೆ, ಅವರಿಗೆ ನಮ್ಮದೇ ಆದಂಥ ವ್ಯೂಸ್ಗಳ್ನ ಅವ್ರ ಮೇಲೆ ಹೇರಿ ಅವ್ರನ್ನ ನಾವು ಸಪ್ರೇಸಿ ಮಾಡ್ತೀವಿ. ಶಾಲೆಗಳಲ್ಲೂ ಅಷ್ಟೇ, ನಾವು ಯಾತಕ್ಕೆ ಅವ್ರನ್ನ ಯಾವುದೇ ಇಲ್ಲ ಶಾಲಾ ಸಮವಸ್ತ್ರದಲ್ಲೇ ಅವ್ರನ್ನ ಯಾಕೆ ನೋಡಬೇಕು ಅಂತ ಹೇಳ್ತೀವಿ ಅಂದರೆ, ಯಾರು ಯಾವ ಜಾತಿ, ಯಾರು ಯಾವ ಇದು ಅನ್ನೋದು ಗೊತ್ತಾಗಬಾರ್ದು. ಒಬ್ಬ ಅಧ್ಯಾಪಕನಿಗಾಗಲಿ, ಒಬ್ಬ ಅಲ್ಲಿರುವಂಥ ಮಕ್ಕಳಿಗಾಗಲಿ ಗೊತ್ತಾಗಬಾರ್ದು. ಯಾಕೆ ಅಂತಂದರೆ ಜಾತಿ ಮದ ವಿಷಬೀಜನ ನಾವೇ ಬಿತ್ತದಂಗಾಗುತ್ತೆ. ಆದ್ದರಿಂದ ನಾನು ಈ ಕಾನೂನು ವಿರುದ್ಧವಾಗಿ ಆಗಲಿ, ಸರ್ಕಾರದ ವಿರುದ್ಧ ಆಗಲಿ, ನ್ಯಾಯಾಲಯದ ವಿರುದ್ಧವಾಗಲಿ ನಾನು ಮಾತಾಡೋದಕ್ಕೆ ತಯಾರಿಲ್ಲ. ಆದರೆ ನನ್ನ ವೈಯಕ್ತಿಕವಾಗಿ ಹೇಳೋದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಸುದ ಶಾಲೆಗಳಲ್ಲಿ ಐಡೆಂಟಿಟಿ ಇರಬಾರ್ದು. ಅವರು ಹಿಜಾಬ್ ಹಾಕೋದು ಬೇಡ, ಯಾವುದಾಗ್ತಾರೋ ಏನಾಗ್ತಾರೋ ಅದು ನನಗೆ ಬೇಕಾಗಿಲ್ಲ. ಅದು ಏನಪ್ಪ ಅಂತಂದರೆ, ಒಂದೇ ಒಂದು ಶಾಲಾ ಸಮವಸ್ತ್ರ ಏನಿದೆ, ಆ ಶಾಲಾ ಸಮವಸ್ತ್ರ ಇಲ್ಲ, ಶಾಲಾ ಸಮವಸ್ತ್ರ ಬೇಡ ಅಂತಂದರೆ ತೆಗೆದುಬಿಡಿ, ಅವ್ರು ಹೆಂಗೆ ಬೇಕೋ ಹಂಗೆ ಹಾಕೊಂಬರಲಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಹಿಂದೆ ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಮಹಾರಾಜರ ಮಕ್ಕಳೆಲ್ಲ ಬಂದು ಅಲ್ಲಿ ಶಿಕ್ಷಣ ಪಡಿತಿದ್ರು. ಒಬ್ಬ ಆರ್ಡಿನರಿ ಮನುಷ್ಯನ ಮಕ್ಕಳು ಸುದ ಶಿಕ್ಷಣ ಪಡಿತಿದ್ರು. ಆದರೆ ಅಲ್ಲಿ ಐಡೆಂಟಿಟಿ ಸಿಗ್ತಾ ಇರಲಿಲ್ಲ. ಎಲ್ಲರನ್ನೂ ಒಂದೇ ಸಮವಸ್ತ್ರದಿಂದ ನೋಡಿ, ಅವನು ರಾಜನ ಮಗನಾದರೂ ಕೆಳಗಡೆನೇ ಕೂತ್ಕೊಂಡು ಎಲ್ಲರ ಜೊತೆ ಸಾಮೂಹಿಕವಾಗಿ ಪಾಠಗಳನ್ನು ಕಲಿಬೇಕಾಗಿತ್ತು. ಅಂಥ ದಿನಗಳನ್ನು ಇವತ್ತು ನಮ್ಮ ರಾಜಕಾರಣಿಗಳು ಕುಲಿಗೆಡಿಸಿ ಕೈ ಬಿಟ್ಬಿಟ್ಟಿದ್ದಾರೆ.
ಜಾತಿ ಮತ್ತು ಧರ್ಮನ ವಿಷಬೀಜನ ಬಿತ್ತಿ ದೇಶ ಹಾಳು ಮಾಡ್ತಿದ್ದಾರೆ. ಮುಂದೊಂದು ದಿನ ಇದರಿಂದ ಅನಾಹುತ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜನಸಾಮಾನ್ಯರ ಅಭಿಪ್ರಾಯ. ಯಾಕಂದರೆ ರಾಜಕೀಯ ವಿಚಾರವಾಗಿ ಈ ಒಂದು ವಿಚಾರ ತಿರುವು ಪಡಿಬಾರ್ದು. ಯಾಕಂದರೆ ಮಕ್ಕಳ ಭವಿಷ್ಯ, ಮಕ್ಕಳ ಮಾನಸಿಕ ಖಿನ್ನತೆಗೆ ಕೂಡ ಇದು ಒಳಗಾಗುತ್ತೆ. ಯಾಕಂದರೆ ಒಂದು ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಸೊ ಎಲ್ಲ ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಪ್ರತಿಯೊಂದು ಧರ್ಮದವರು ಕೂಡ ಒಟ್ಟಿಗೆ ಒಂದು ಕೂತ್ಕೊಂಡು ಓದುವಂತಹ ವಿದ್ಯಾಭ್ಯಾಸದಲ್ಲಿ ಈ ರೀತಿಯಾದಂತಹ ರಾಜಕೀಯ ವಿಚಾರಗಳನ್ನು ತಲುಕು ಹಾಕೋದು ಸರಿಯಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯವಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.